ಸರ್ ನಮಸ್ಕಾರ ಸರ್. ನಮಸ್ಕಾರ. ತಿಂಡಿ ಮಾಡಿದ್ರ್ಯಾ? ಆಯ್ತಪ್ಪ. ಸರ್ ರೈತರ ಬಗ್ಗೆದಲ್ಲಿ ಹೆಣ್ಣು ಕೊಡೋಕ್ಕೆ ಹಿಂದು ಮುಂದೆ ಆಡ್ತಾರಲ್ಲ, ಯಾಕೆ ಸರ್? ಮುಂದೆ ಒಂದಿನ ಕೊಡ ಅಂತ ಕ್ಯೂ ನಿಂತ್ಕೊಳ್ಳೋಂಥ ಕಾಲು ಬರ್ತದೆ. ಹ್ಞೂ ಹ್ಞೂ. ನಿಮ್ಮ ಅಭಿಪ್ರಾಯ ಹೆಂಗೆ ಸರ್? ಅಭಿಪ್ರಾಯ ಅಂದರೆ ಕಾಲಕ್ಕೆ ತಕ್ಕಂತೆ ಹೋಯ್ತಾ ಇರ್ತಾರೆ. ಓದಿರೋರಾದರೆ ಅಚ್ಚುಕಟ್ಟಾಗಿ ಸೂಟು ಬೂಟು ಹಾಕೊಂಡು ಓಕೆ. ಓಡಾಡ್ಬೋದು ಅಂತ. ರೈತರಾದರೆ ಬೇರೆಯವ್ರು ಇಸ್ಕೊಂಡು ಹ್ಞೂ ದುಡಿಮೆ ಮಾಡಬೇಕು. ಹ್ಞೂ ಕಷ್ಟ ಕೆಲಸ. ಹ್ಞೂ ಹ್ಞೂ. ಈಗ ನಿಮ್ಮ ಹುಡುಗಿ ಇಂಜಿನಿಯರ್ ಮಾಡಿದಾರಲ್ಲ, ನೀವು ಯಾವುದರ ನೋಡ್ತಾ ಇದ್ದೀರಿ ಸರ್? ನಾವು ಅವಳು ಸೂಟ್ ಆಗಂತಾರೆ ನೋಡ್ತೀವಿ. ಓಕೆ ಓಕೆ. ಈಗ ನಿಮ್ಮ ಕಡೆ ಎಜುಕೇಟೆಡ್ ಕಮ್ಮಿ ಇಲ್ಲ ಅಂತ ನಿಮ್ಮ ಲಿಂಗಾಯತರಲ್ಲಿ, ವೀರಶೈವ ಲಿಂಗಾಯತರಲ್ಲಿ ಹುಡುಗಿರಿಲ್ವಾ ಸರ್ ನಿಮ್ಮ ಕಡೆ? ಅವರೇ ಬೇಜಾನು ಯಾಕಿಲ್ಲ. ಹ್ಞೂ ಹ್ಞೂ. ಸರಿ, ನನ್ನ ಹತ್ರ ಬರೀ ಇರೋವೆಲ್ಲ ಐಪೈಯೇ ಸರ್. ಯಾಕಂದರೆ ನಮ್ಮನ್ನು ನಂಬಿ ಕೆಲವರು ಹುಡುಗಿನ ಕೊಡ್ತಾರೆ ಅಂದ್ಬಿಟ್ಟು 1,000 2,000 ಕೊಟ್ಟಿರ್ತಾರೆ. ಯಾಕಂದ್ರೆ ನಾವು ಅದ್ರ ತಕ್ಕಾಗಿ ಡೈಲಿ ಬೆಳಗ್ಗೆ ನಾಷ್ಟ ತಿಂದರೆ ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ತಿಂದರೆ ಬೆಳಗ್ಗೆ ಇಲ್ಲ, ಎಲ್ಲ ಕಡೆ ಹುಡುಕ್ತಾಯಿದ್ದೀವಿ. ಆದಷ್ಟು ನಾವು ನಿಮ್ಮನ್ನು ಕಮೆಂಟ್ ಮಾಡಿದ್ದು ಏನಂತಂದರೆ, ನೀವು ಅಕ್ಕಪಕ್ಕದಲ್ಲಿ ಹಳ್ಳಿಯವ್ರಿಗೆ ಹೇಳ್ಬೋದಲ್ಲ, ಇಂಥ ಹುಡುಗರು ಒಳ್ಳೆ ಹುಡುಗನಿಗೆ ಹುಡುಗಿ ಕೊಡಿ ಅಂತ ಹೇಳ್ಬೋದಲ್ಲ ಸರ್ ನೀವು? ಹೇಳೋಕೋರೆ ಕೇಳಿಸ್ಕೊಳ್ಳೋರಿದ್ದಾರೋ ಅವ್ರದ್ದೇ ಆದ ಬುದ್ಧಿವಂತಿಕೆ ಇರ್ತದೆ. ಹ್ಞೂ ಹ್ಞೂ ಹ್ಞೂ. ಅವರು ಚೆನ್ನಾಗಿರ್ಬೇಕು, ಎಲ್ಲ ಹೈಟೆಕ್ ಆಗಿ ಕಾರು ಬಂಗ್ಲೆನ್ಕ ಓಡಾಡ್ಬೇಕು ಅನ್ನೋದು ಇರ್ತದಲ್ವ. ಸರಿ ಸರ್, ನಾನು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಕ್ಕೆ ಬಂದಿದ್ದು. ಈಗ ನೀವು ಮಾವಿನ ಹಣ್ಣು ಎಲ್ಲ ಬೆಳೆದಿದ್ರಿ, ಬೆಳೆದಿರೋದಕ್ಕಲ್ವ ನಮಗೆ ಕೊಟ್ರಿ. ಈಗ ರೈತ ಬೆಳೆದ್ರೆ ತಾನೇ ಅದು ಬೇರೆಯವ್ರು ಊಟ ಮಾಡ್ಬೋದು. ರೈತ ಇಲ್ಲದೆ ಪ್ರಪಂಚ ಉಳಿಯಲ್ಲ. ಆದರೂ ರೈತಂದು ಶ್ರಮ ಜೀವನ. ಅವನು ಯಾರೋ ಲೆಕ್ಕ ತಗೊಳ್ಳಲ್ಲ. ಏನಪ್ಪ ಅಂದರೆ ಇವತ್ತು ಅವನ ಕರ್ಮಕ್ಕೆ ಅವ್ನು ಬೆಳಿತಾನೆ ಹೋಗು ಅಂತಾರೆ. ವ್ಯಾಲ್ಯೂ ಇರ್ತದೆ ರೈತನಿಗೆ. ಬೆಳಿತಾನೆ, ಅನ್ನ ಹಾಕ್ತಾನೆ. ಅದು ಬರೀ ಮಾತಲ್ಲಿ ಹೇಳ್ತಾರೆ ಅಷ್ಟೇ ಬಿಟ್ರೆ ಜೀವನದಲ್ಲಿ ಅವ್ನು 20 ಎಕರೆ ಇದ್ದರೂ ಸೋಕಿಯಾಗಿರೋಕ್ಕಾಗಲ್ಲ. ಜೀವನದಲ್ಲಿ 20 ಎಕರೆ ಇದ್ದರೂ ಒಂದು ಕಾರ್ ತಗೊಳಕ್ಕಾಗಲ್ಲ, ಒಂದು ಸ್ಕೂಟರ್ ತಗೊಳಕ್ಕಾಗಲ್ಲ, ಒಂದು ಮನೆ ಕಟ್ಸೋಕ್ಕಾಗಲ್ಲ, ಒಂದಷ್ಟು ಒಡವೆ ಮಾಡಿಸ್ಕೊಂಡು ಬೇರೆಯವ್ರ ಥರ ಬದುಕೋಕ್ಕಾಗಲ್ಲ. ಅದರಿಂದ ರೈತನ ನೆಗ್ಲೆಕ್ಟ್ ಮಾಡ್ತಾರೆ. ಓ ಕಷ್ಟ ಅವನ ಜೀವನ ಬೇಡ ಅನ್ನೋ ಥರ. ಇದರ ತಿಂಗಳ ಬಂದ್ಬಿಡ್ತದೆ ಸಂಬಳ. ಇವನು ಮಳೆ ನೋಡ್ಬೇಕು, ಅದು ಬೆಳೆದದಕ್ಕೆ ರೇಟ್ ನೋಡ್ಬೇಕು. ರೈತನ ಪರಿಸ್ಥಿತಿ ಹೆಂಗೆ ಅಂದರೆ, ಎಲ್ರಿಗೂ ಅವ್ನು ಕೇಳಿದಷ್ಟು ಕೊಟ್ಕೊಬತ್ತಾನೆ. ಅವನು ಬೆಳೆದದಕ್ಕೆ ಅವ್ರು ಕೇಳೋದು ರೇಟು ಕೊಡ್ಬೇಕು. ಅವನು ನನಗೆ ಇಷ್ಟು ಶ್ರಮ ಬಂಡವಾಳ ಹಾಕಿದ್ದೀನಿ ನಾನು, ಅದ್ರ ಮೇಲೆ 1% 2% ಲಾಭ ಕೊಡಿ ಅಂತ ಕೇಳೋಕ್ಕೂ ರೈತನಿಗಿಲ್ಲ. ಆ ಹಕ್ಕು ಬಂದ್ಬಿಟ್ರೆ ರೈತರ ಉದ್ಧಾರ ಆಗೋಯ್ತಾನೆ. ಹಕ್ಕನ್ನೇ ಯಾರೂ ಕೊಟ್ಟಿಲ್ಲ ಇದುವರೆಗೆ. ನನಗೆ ನೀನು ಬೆಳೆದದಕ್ಕೆ ನೀನೇ ರೇಟ್ ಫಿಕ್ಸ್ ಮಾಡಪ್ಪ ಅನ್ನೋದನ್ನು ಯಾರೂ ಕೊಟ್ಟಿಲ್ಲ. ಅದರಿಂದಾಗಿ ರೈತ ಉದ್ಧಾರ ಆಗಲ್ಲ. ಇನ್ನು ಮುಂದಕ್ಕೂ ಬೆಳೀತಾನೆ, ಹಾಳಾಯ್ತಾನೆ ಅಷ್ಟೇ. ಅದರಿಂದ ಇಷ್ಟಪಡಲ್ಲ. ಮತ್ತು ಕೆಲಸದವರು ಅಂತ ಹೇಳ್ತಾರಲ್ಲ ಸರ್, ಕೆಲಸದವನು ಸಂಬಳ ತಂದರೆ ಸಂಬಳ ತಿಂತಾನ, ರೈತ ಬೆಳೆದ್ರೆ ತಾನೇ ಊಟ ಮಾಡೋದು. ಸಿಗ್ತದಲ್ಲ ದುಡ್ಡು. ರೈತರ ಬಗ್ಗೆ ಕಮೆಂಟ್ ಮಾಡಿ, ರೈತರಿಗೆ ಹೆಣ್ಣು ಕೊಡಿ. ಅನ್ನನೇ ತಿನ್ಬೇಕು ಎಲ್ಲರೂ. ಅವ್ರು ಯಾರೇ ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ಬಾರ್ದು, ಎಷ್ಟೇ ಸಣ್ಣ ವ್ಯಕ್ತಿ ಆಗಿರ್ಬೋದು, ಅನ್ನನೇ ತಿನ್ನಬೇಕು. ಆದರೆ ಅನ್ನ ತಿಂತೀವಿ ಅಂತ ವಾಸ್ತವಾಂಶ ಎಲ್ರಿಗೂ ಗೊತ್ತಿದ್ರು ಜೀವನ ಯಾಕೆ ನಾವು ಕಷ್ಟಕ್ಕೆ ಸಿಗಾಕಬೇಕು? ಸುಖವಾಗಿರೋ ಈ ಥರ ಲೆಕ್ಕ. ಇದೆಷ್ಟು ದೇಶದಲ್ಲಿ ವಿದ್ಯಾವಂತರಾದರೂ ಅವಷ್ಟು ಅವರು ಅಜ್ಞಾನಿಗಳ ಥರ ನಡ್ಕೊಳ್ಳೋದು. ಯಾರೋ ವಿದ್ಯಾವಂತರಾಗಿ ನಡ್ಕೊಳ್ಳಲ್ಲ ಸರ್. ನನ್ನ ಪ್ರೊಫೈಲಲ್ಲಿ ಮೊಬೈಲಲ್ಲಿ ಹೆಚ್ಚು ಕಮ್ಮಿ ನಿಮ್ಮ ಲಿಂಗಾಯತರದು ಹುಡುಗಿರುಗಳು 4,800 ನಂದು ಮೊಬೈಲಲ್ಲೇ ಇದೆ. ಆದರೆ ನನ್ನ ಹತ್ರಲ್ಲೇ ಇಷ್ಟಿರ್ಬೇಕಾದ್ರೆ ಇನ್ನು ಬೇರೆ ಬ್ರೋಕರು, ಲೇಡೀಸು ಮತ್ತು ಜೆಂಟ್ಸು ಇಲ್ಲ ತೋರಿಸ್ತಾರಲ್ಲ, ಅವ್ರ ಹತ್ರ ನೀನು ಎಷ್ಟಿರ್ಬೋದು? ಇದ್ದಾರೆ ಹುಡುಗರು ಇದ್ದಾರೆ, ಹುಡುಗಿರು ಇದ್ದಾರೆ. ಬಟ್ ಅವ್ರು ಆಯ್ಕೆ ಮಾಡ್ಕೊಳ್ಳೋದು ಐಪೈ ಜೀವನ ಅಷ್ಟೇ. ಐಪೈ ಜೀವನ ಇದ್ದರೆ ಓಕೆ. ರೈತ ಅಂದರೆ ಹೇಳೋದಲ್ಲ, ಅವ್ನಿಗೆ ವ್ಯಾಲ್ಯೂ ಇದೆ. ಇವತ್ತು ಜಮೀನು ವ್ಯಾಲ್ಯೂಗಳೆಲ್ಲ ಬೇರೆ ಆಗಿದೆ, ಎಲ್ಲ ಇದೆ, ವ್ಯಾಲ್ಯೂ ಇದೆ. ವ್ಯಾಲ್ಯೂ ಇದ್ರೂ ಜೀವನ ಶ್ರಮ ಜೀವನಕ್ಕೆ ಕಷ್ಟ ಇಷ್ಟಪಡಲ್ಲ ಯಾರು. ಆಯಿತು ಸರ್, ನೀವು ಇಷ್ಟೋ ತನಕ ಮಾತಾಡಿದ್ರಿ. ಆದರೂ ನೀವು ಸ್ವಲ್ಪ ರೈತರ ಬಗ್ಗೆ ಸ್ವಲ್ಪ ನೀವು ಕಮೆಂಟ್ ಮಾಡಿ. ನಾನು ಏನಕ್ಕಾಗಿ ಬಂದು ನಿಮ್ಮ ಕಾಂಟ್ಯಾಕ್ಟ್ ಮಾಡಿ ಅಂತಂದರೆ, ನಿಮ್ಮ ಅಕ್ಕಪಕ್ಕ ಇದ್ದುದು ಒಳ್ಳೆ ಹುಡುಗಿ ಇದೆ, ಹುಡುಗ ಇದೆ ಅಂತ ಹೇಳಿ ಒಂಚೂರು ಕಮೆಂಟ್ ಮಾಡಿ. ನಮ್ಮ ಇಡೀ ದೇಶ, ನಮ್ಮ ರೈತರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂಗೆ. ಯಾಕಂದ್ರೆ ರೈತರಿಂದ ಒಂದು ತುತ್ತು ಅನ್ನ ತಿಂತಿದ್ದೀವಿ. ಮತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಆಯಿತು, ಓಕೆ ಸರ್, ಮಾತಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ನಿನಗೂ ಧನ್ಯವಾದಗಳು.